ಸಿಗರೇಟ್ ಖರೀದಿ ನೆಪದಲ್ಲಿ ಸರಗಳ್ಳತನ ಪ್ರಕರಣ ತುಮಕೂರಿನ ಕ್ಯಾತಸಂದ್ರದಲ್ಲಿ ನಡೆದಿದ್ದಂತ ಘಟನೆ ಟಿವಿ5ಗೆ ಸರ ಕಳೆದುಕೊಂಡ ವೃದ್ಧೆ ಪಾರ್ವತಮ್ಮ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಶಿವರಾತ್ರಿಯ ಬೆಳಗ್ಗೆ 6 ಗಂಟೆಗೆ ಬೈಕ್ನಲ್ಲಿ ಇಬ್ರು ಬಂದಿದ್ರು. ಸಿಗರೇಟ್ ಕೊಡುವಷ್ಟರಲ್ಲಿ ಸರ ಕಿತ್ಕೊಂಡು ಹೋದ್ರು. ಚೀರಾಡಿ ಕಿರಿಚಿಕೊಂಡ್ರು, ಬಿಡ್ಲೇ ಇಲ್ಲ, ಸರ ಕಿತ್ಕೊಂಡ್ರು. ಕ್ಯಾತಸಂದ್ರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ, ಹುಡುಕಿ ಕೊಡ್ತೇವೆ ಅಂತ ಪೊಲೀಸರು ಧೈರ್ಯ ಹೇಳಿದ್ದಾರೆ ಅಂತ ಟಿವಿ5ಗೆ ಸರ ಕಳ್ಕೊಂಡಂತ ವೃದ್ಧೆ ಪಾರ್ವತಮ್ಮ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ವಿಡಿಯೋ ನೋಡಿದ್ರಿ. ಈಗ ಸರ ಕಳ್ಕೊಂಡಂತ ಅವರ ಮಾತಾಡಿದ್ದಾರೆ, ಪಾರ್ವತಮ್ಮ ಅವರೇ ನಮ್ಮ ರಿಪೋರ್ಟರ್ ಮಾತಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಸಿಗರೇಟ್ ಖರೀದಿಸುವ ನೆಪದಲ್ಲಿ ಬಂದು ವೃದ್ಧೆಯ ಸರ ಕಳ್ಳತನ ಮಾಡಿರುವಂಥ ಒಂದು ಘಟನೆ ತುಮಕೂರು ತಾಲೂಕಿನ ಕ್ಯಾತಸಂದ್ರ ಬಳಿ ಇರ್ತಕ್ಕಂಥ ಮೈದಾನದಲ್ಲಿ ನಡೆದಿರ್ತಕ್ಕಂಥದ್ದು. ಆ ಒಂದು ಘಟನೆ ನಡೆದಿರುವಂಥ ಒಂದು ಸ್ಥಳದಲ್ಲಿ ಇದ್ದೀನಿ ನಾನು. ಈಗಾಗಲೇ ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಇದೇ ಒಂದು ಸಿದ್ಧಲಿಂಗೇಶ್ವರ ಪ್ರಾವಿಷನ್ ಸ್ಟೋರ್ನಲ್ಲಿ ಇದೇ ತಿಂಗಳ 15ನೇ ತಾರೀಕು ಬಂದು ಇಬ್ಬರು ಟೂ ವೀಲರಲ್ಲಿ ಬಂದಂತಹ ಕದೀಮರು ಸಿಗರೇಟನ್ನು ಪರ್ಚೇಸ್ ಮಾಡೋಕ್ಕೆ ಅಂತ ಹೇಳಿ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಇದೇ ಸ್ಥಳದಲ್ಲಿ ಆ ಅಜ್ಜಿ ಕೊರಳಿನಲ್ಲಿದ್ದಂತಹ 32 ಗ್ರಾಮ್ನ ಸರವನ್ನು ಕದ್ದಿ ಪರಾರಾಗಿರುವಂಥ ಘಟನೆ ಈಗಾಗಲೇ ಕೂಡ ಬೆಳಕಿಗೆ ಬಂದಿರತಕ್ಕಂಥದ್ದು. ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದೀನಿ. ದೃಶ್ಯಗಳಲ್ಲಿ ಈಗಾಗಲೇ ಗಮನಿಸ್ಬೋದು. ಈಗ ನಮ್ಮ ಕ್ಯಾಮ್ರಾಮನ್ ತೋರಿಸಿರ್ತಕ್ಕಂಥ ಈ ಒಂದು ಹೃದಯ ಕೊರಳಿನಲ್ಲಿದ್ದಂತಹ ಚಿನ್ನವನ್ನು ಕೂಡ ಕದ್ದಿ ಪರಾರಿಯಾಗಿರ್ತಕ್ಕಂಥದ್ದು. ಜೊತೆಗೆ ಒಳಗಡೆ ಇರ್ತಕ್ಕಂಥ CC ಕ್ಯಾಮ್ರಾದಲ್ಲಿ ಕೂಡ ಅವ್ರು ಕದ್ದಿ ಹೋಗಿರ್ತಕ್ಕಂಥ ಸಂಪೂರ್ಣ ದೃಶ್ಯಾವಳಿಗಳು ಈಗಾಗಲೇ ಟಿವಿ5ಗೆ ಲಭ್ಯವಾಗಿರ್ತಕ್ಕಂಥದ್ದು. ನಾನು ಆ ವೃದ್ಧೆಯನ್ನ ಮಾತನಾಡಿಸುವ ಒಂದು ಕೆಲಸವನ್ನು ಕೂಡ ಮಾಡ್ತೀನಿ. ಈ ಘಟನೆ ಯಾವ ರೀತಿ ಆಯಿತು ಅಂತೇಳಿ ಅವ್ರನ್ನೇ ಕೇಳ್ತಾ ಹೋಗೋಣ. ಮೇಡಮ್ ನಮಸ್ತೆ, ಯಾವಾಗ ಈ ಒಂದು ಘಟನೆ ನಡೆದಿದ್ದು? ಶಿವರಾತ್ರಿ ಹಬ್ಬದ ದಿವಸ ಬೆಳಗ್ಗೆ 6 ಗಂಟೆಲಿ 6 ಗಂಟೆ. ಹೌದು ಸರ್. ಏನ್ರಲ್ಲಿ ಬಂದಿದ್ರು ಅವರು? ಬೈಕಲ್ಲಿ ಸರ್, ಬೈಕಲ್ಲಿ. ಏನು ತಗೊಂಡ್ರು? ಕೇಳಿದ್ರು ತಗೊಂಡ್ಲಿಲ್ಲ. ಅಷ್ಟೊತ್ತಿಗೆ ವಾಪಸ್ ನನ್ನ ಕೈಲಿ ಹಿಡ್ಕೊಂಡಿದ್ದೆ, ಕೈ ಹಾಕಿದ್ರು ಸರಕ್ಕೆ. ಅಲ್ಲ, ಏನು ತಗೊಳಕ್ಕೆ ಕೇಳಿದ್ರು? ಸಿಗರೇಟ್ ಗೋಲ್ಡ್ ಫ್ಲಾಗ್ ಕೊಡಿ ಅಂದ್ರು. ಆಮೇಲೆ ಇಲ್ಲ ಅದಲ್ಲ ಅಂತ ಬೆಳ್ಳಿಂಗ್ ತೋರಿಸಿದ್ರು ಸರ್. ನಾನು ತಿರುಗಲಿಲ್ಲ, ಹಿಂಗೆ ನೋಡ್ಬಾಗ್ಗೆ ಕೈ ಹಾಕ್ದ ಸರ್. ಎಷ್ಟು ಗ್ರಾಮ್ ಇತ್ತು? 32 ಗ್ರಾಮ್ ಸರ್. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾನು ಈ ಜಾಗದಲ್ಲಿ 3 ವರ್ಷ ಆಯಿತು ಸರ್. ನಾನು ಮಠದ ರೋಡಲ್ಲಿ 20 ವರ್ಷ ಮಾಡಿದ್ದೀನಿ ಸರ್. ಮಠದ ರೋಡಲ್ಲಿ ಪೊಲೀಸರು ಏನಾದರೂ ಬಂದಿದ್ರು ಸರ್. ಸುಮಾರು ಜನ ಬಂದಿದ್ರು. ದೂರು ಕೊಟ್ಟಿದ್ರಾ? ಕೊಟ್ಟಿದ್ದೀವಿ ಸರ್. ಎಷ್ಟು ಗ್ರಾಮ್ ಒಡವೆ ಇತ್ತು? ಅದು 32 ಗ್ರಾಮ್ ಇತ್ತು ಸರ್. ಯಾವ ರೀತಿ ಕಿತ್ಕೊಂಡವನು? ಅದೇ ನನ್ನ ಬಲವಂತ ಮಾಡಿ ನಾನು ಕೀರಾಡ್ದೆ, ಏನೂ ಆಗಲಿಲ್ಲ ಸರ್. ಕಿತ್ಕೊಂಡ. ಯಾರು ಅಕ್ಕಪಕ್ಕದಲ್ಲಿ ಯಾರು ಎದುರಿಲ್ವಾ? ಇನ್ನು ಬಂದಿರಲಿಲ್ಲ ಸರ್ ಯಾರೂ. ಅದೇ ನಮ್ಮ ಮನೆ ಅಂದರೆ ಎದ್ದಿದ್ರೇನೋ ಯಾರಿಗೂ ಜಸ್ಟ್ ಆಗಿದೆ, ಯಾರೂ ಬಂದಿಲ್ಲ. ಎಷ್ಟು ಜನ ಇರೋದು ನಿಮ್ಮ ಮನೆಯಲ್ಲಿ? ಯಾರ್ಯಾರಿದ್ದೀರಾ? ನಾನು ನನ್ನ ಮಗಳು ಇಬ್ಬರೇ ಸರ್. ಏನು ಹೇಳಿದ್ರು ಪೊಲೀಸರು? ಹುಡಿ ಕೊಡ್ತೀವಮ್ಮ, ಸಿಗುತ್ತೆ, ಖಂಡಿತ ಸಿಗುತ್ತೆ, ಹುಡಿ ಕೊಡ್ತೀವಿ, ನಿನ್ನ ಒಡವೆ ಕೊಡ್ತೀವಿ ಅಂತಾರೆ ಸರ್. ನಿಮ್ಮ ಹತ್ರ ಇನ್ನೂ ಎಷ್ಟು ಗ್ರಾಮ್ ಇದೆ ಒಡವೆ? ಇಲ್ಲ ಸರ್, ಅದರಲ್ಲಿ 10 ಗ್ರಾಮ್ ಸಿಕ್ಕಿದೆ ಸರ್. ಟೋಟಲ್ 32 ಗ್ರಾಮ್ ಅಲ್ಲ? 10 ಗ್ರಾಮ್ ಸಿಕ್ಕಿದೆ ಸರ್. ದೂರು ಕೊಟ್ಟು FIR ಮಾಡಿಸಿದ್ರಾ? ಹೌದು ಸರ್. ಓಕೆ, ಇದಿಷ್ಟು ಕೂಡ ಏನು ವೃದ್ಧೆ ಪಾರ್ವತಮ್ಮ ಹೇಳ್ತಿರೋಂಥ ಮಾತು. ಈಗಾಗಲೇ ಕೂಡ ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದೀವಿ. ಪೊಲೀಸರು ಹುಡುಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಹೇಳಿದರೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಟಿವಿ5 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಸಂತೋಷ್ ನೀಟಲ್ಲಿ, ಟಿವಿ5 ಕನ್ನಡ.